ಅಂದ್ರೆ ರಾಹುಲ್ ಗಾಂಧಿ ಆಗಲಿ ಅಥವಾ ಕಾಂಗ್ರೆಸ್ನಿಂದ ಆಗಲಿ ಏನು ಒತ್ತಡಗಳಿತ್ತು ಮಾಡಬೇಕು ಅಥವಾ ನಮ್ಮ ಸರ್ಕಾರ ಬಂದ್ರೆ ಮಾಡುತ್ತೆ ಅಂತೇಳಿ ಈಗ ರಾಹುಲ್ ಗಾಂಧಿ ಕೂಡ ಸಂಜೆ 7 ಗಂಟೆಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಜಾತಿ ಗಣತಿಗೆ ಪಟ್ಟು ಹಿಡಿದಿದ್ರು ಈ ಹಿಂದೆ ರಾಹುಲ್ ಗಾಂಧಿ. ಸೊ ಪಾದಯಾತ್ರೆಯ ಸಂದರ್ಭದಲ್ಲೂ ಕೂಡ ಅವರ ಒಂದು ಭಾರತ್ ಜೋಡೋ ಯಾತ್ರೆ ಏನಿತ್ತಲ್ಲ, ಸೊ ಆ ಭಾರತ್ ಜೋಡೋ ಯಾತ್ರೆ ಉದ್ದಕ್ಕೂ ಕೂಡ ಅವ್ರು ಹೇಳ್ತಾ ಬರ್ತಿದ್ದಾರೆ. ಅದಕ್ಕೋಸ್ಕರ ಅಂತಾನೆ ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನೀವು ಆದಷ್ಟು ಬೇಗ ಗಣತಿಯನ್ನ ಈ ಜನಗಣತಿ ಅಂತ ಏನು ಮಾಡಿದಿರಿ ಅಂದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಕರೆದಿದ್ದಾರೆ. ಇದನ್ನ ಸಾಮಾಜಿಕ ಆರ್ಥಿಕವಾದಂಥ ಒಂದು ಶೈಕ್ಷಣಿಕವಾದಂಥ ಒಂದು ಸರ್ವೆ ಇದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಅದನ್ನು ಜಾರಿಗೊಳಿಸಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ರಾಹುಲ್ ಗಾಂಧಿ ಈ ಹಿಂದಿನಿಂದಲೂ ಕೂಡ ಹೇಳ್ಕೊಂಡು ಬಂದಿರುವಂಥರು. ಅದರಂತೆ ತೆಲಂಗಾಣದಲ್ಲೂ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದಾಗ ಸೊ ಅದನ್ನು ಜಾರಿಗೊಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಕೇಂದ್ರದಲ್ಲೂ ಕೂಡ ಜಾತಿ ಗಣತಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಇನ್ನೇನು ಮಾತಾಡ್ತಾರೆ. ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ ಮಾಡ್ತಾರಾ ಅಥವಾ ಜಾತಿ ಗಣತಿ ಮಾಡ್ತಾರಾ, ಕೇಂದ್ರ ಏನು ಮಾಡುತ್ತೆ ನೋಡೋಣ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಆರ್ಥಿಕ ಮತ್ತು ಸಾಮಾಜಿಕ ಸರ್ವೆ ಬಹಳ ಮುಖ್ಯವಾಗುತ್ತೆ. ಸಂಪುಟದಲ್ಲಿ ನಾವು ಮಂಡಿಸಿದ್ದೀವಿ, ಒಪ್ಪಿಗೆಯನ್ನು ಕೇಳಿದ್ದೀವಿ, ಸಚಿವರು ಒಪ್ಪಿಗೆ ಕೊಟ್ಟ ಮೇಲೆ ಮತ್ತೆ ಸಂಪುಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂಥೇಳಿ ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಈಗ ಇದಕ್ಕೆ ಹೇಳಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ. ಇಷ್ಟನ್ನಲ್ಲೇ ಹೇಳಿದ್ದೀವಿ, ಸೋಷಿಯೋ ಎಕನಾಮಿಕ್ ಅಂಡ್ ಕ್ಯಾಟ್ ಸೆನ್ಸಸ್ ಆಗಬೇಕು ಅಂತ ಹೇಳಿದ್ದೀವಿ. ನನಗೆ ಗೊತ್ತಿಲ್ಲ ಅವರು ಬರೀ ಕ್ಯಾಟ್ ಸೆನ್ಸಸ್ ಮಾಡ್ತಾರ, ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಾರ ಏನು ಅಂತ ಗೊತ್ತಿಲ್ಲ. ಅದು ನೋಡ್ಬಿಟ್ಟು ಹೇಳ್ತೀನಿ ನಾನು. ಬರೀ ಈಗಿರ್ತಕ್ಕಂಥದ್ದು ಕ್ಯಾಟ್ ಸೆನ್ಸಸ್ ಮಾಡ್ತೀವಿ ಮತ್ತೆ ಜನಗಣತಿ ಮಾಡ್ತೀವಿ ಅಂತ ಹೇಳಿ, ಸೆನ್ಸಸ್ ಅಂಡ್ ಕ್ಯಾಟ್ ಸೆನ್ಸಸ್ ಜಾತಿ ಮತ್ತು ಜನಗಣತಿ ಎರಡು ಜೊತೆನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇ ಸರಿಯಪ್ಪ. ಸೋಷಿಯೋ ಎಕನಾಮಿಕ್ ಸರ್ವೆ ಇಸ್ ವೆರಿ ಇಂಪಾರ್ಟೆಂಟ್. ಸೋಷಿಯಲ್ ಜಸ್ಟಿಸ್ ಮಾಡಬೇಕಾದ್ರೆ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡಬೇಕಾಗ್ತದೆ. ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಮಂಡಿಸಿದ್ದೀವಿ. ನಾನು ಎಲ್ಲ ಸಚಿವರಿಗೂ ಕೂಡ ಒಪಿನಿಯನ್ ಕೊಡಿ ಅಂತ ಹೇಳಿದ್ದೀನಿ. ಅವರು ರೈಟಿಂಗ್ನಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟ ಮೇಲೆ ನಾವು ಮತ್ತೆ ಕ್ಯಾಬಿನೆಟ್ ಮುಂದೆ ತಗೊಂಡೋಗಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಮಂಡಿಸಿ ನಮ್ಮ ಸರ್ಕಾರ ಬರೀ ಜಾತಿ ಜನಸಂಖ್ಯೆ ಮಾತ್ರ ಮಾಡಲಿಲ್ಲ, ಸೋಷಿಯೋ ಎಕನಾಮಿಕ್ ಹಾಗೂ ಶೈಕ್ಷಣಿಕವಾಗಿ ಯಾರ್ಯಾರು ಎಷ್ಟೆಷ್ಟು ಮಟ್ಟದಲ್ಲಿ ಅವರು ಡೆವಲಪ್ ಆಗಿದ್ದಾರೆ ನೋಡಬೇಕು, ಸೋಷಿಯಲ್ ಜಸ್ಟಿಸ್ ಕೊಡಬೇಕಂತೇಳಿ ನಮ್ಮ ಸರ್ಕಾರ ಟೋಟಲ್ ಸೆನ್ಸಸ್ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಕೇಂದ್ರ ಸರ್ಕಾರ ಜನಸಂಖ್ಯೆ ಹಾಗೂ ಜಾತಿ ಗಣಿತನ ಮಾಡಲಿಕ್ಕೆ ಹೊರಟಿದೆ. ಅದೇ ನಾವು ಜಾತಿ ಗಣತಿ ಮಾಡೋ ಹೊತ್ತಿನಾಗ ಭಾರಿ ಟೀಕೆ ಮಾಡ್ತಕ್ಕಂಥವ್ರು, ಕೇಂದ್ರ ಸರ್ಕಾರ ಇಮಿಡಿಯೇಟಿಗೆ ಜಾತಿ ಗಣತಿ ಮಾಡ್ತಿಲ್ಲ, ಅದನ್ನು ಜನತೆಗೆ ಅವರೇ ಹೇಳಬೇಕು. ಅವರಲ್ಲಿ ಯಾವುದು